ಪಿಂಪಲ್ಸ್ ಅಂದ್ರೆ ಏನು ಅಸಹ್ಯ ಥಿಂಗ್ ಏನಲ್ಲ, ಎಲ್ಲರಿಗೂ ಪಿಂಪಲ್ಸ್ ಆಗ್ತೈತಿ. ಅವ್ರ ಲೈಫ್ ಟೈಮ್ದಾಗ ಎಲ್ಲರಿಗೂ ಒಂದ್ಸತಿ ಆದ್ರೂ ಪಿಂಪಲ್ಸ್ ಆಗಿರ್ತೈತಿ. ನಂಗೂ ಆಗೈತಿ. ಪಿಂಪಲ್ಸ್ ಇಸ್ ಅ ಕಾಮನ್ ಥಿಂಗ್, ಎಲ್ಲರಿಗೂ ಮನುಷ್ಯ ಅಂದ್ರೆ ಪಿಂಪಲ್ಸ್ ಆಗೋದು. ಆ್ಯಂಡ್ ಯಾ, ಇಟ್ಸ್ ಫೈನ್. ಸೊ ನಾವು ಪಿಂಪಲ್ ಅವಾಯ್ಡ್ ಮಾಡಕ್ಕೆ ಏನು ಮಾಡ್ಬೇಕಂತ ನಾವು ಇದ್ರ ಬಗ್ಗೆ ಮಾತಾಡೋಣ ಇವತ್ತು. ಅದು ಜಸ್ಟ್ ಬಾಡಿ ರಿಯಾಕ್ಟ್ ಮಾಡ್ತಿರ್ತೈತಿ. ಸ್ಟ್ರೆಸ್ ಆಗಲಿ, ಜಾಸ್ತಿ ಟೆನ್ಷನ್ ತೊಗೊಳ್ಲಿಕ್ಕೆ, ನೀರು ಕುಡಿಲಿಲ್ಲ ಅಂದ್ರೆ, ಫುಡ್ ಕರೆಕ್ಟ್ ಆಗಲಿಲ್ಲ ಅಂದ್ರೆ, ಕ್ಲೈಮೇಟ್ ಚೇಂಜಿಗೆ, ಇವೆಲ್ಲ ಥಿಂಗ್ಸಿಗೆ ಬಾಡಿ ರಿಯಾಕ್ಟ್ ಮಾಡ್ತಿರ್ತೀವಿ. ಸಮಟೈಮ್ಸ್ ಪಿಂಪಲ್ ಆಗಿರ್ತೈತಿ. ಸೊ ಅದ್ರಾಗ ಅಷ್ಟೇನು ಅಗ್ಲಿ ಅಂತ ತಿಳ್ಕೊಳಕ್ಕೆ, ಅದು ಕೆಟ್ಟ ಅಸಹ್ಯ ಅಂತ ತಿಳ್ಕೊಳ್ಳೋದು ಏನಿಲ್ಲ. ಅದ್ರಾಗ ಅದು ಎಲ್ಲ ಹ್ಯೂಮನ್ ಬೀಯಿಂಗ್ ಆಗ್ತೈತದ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ತಿಳ್ಕೊಳ್ಬೇಕಷ್ಟ. Hey guys, welcome back to my channel. It's me, Amalya. ಯಾವುದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಲ್ಲಾರ್ದು ವಿತೌಟ್ ಇನ್ವೆಸ್ಟಿಂಗ್ ಮನಿ ಇನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾನು ಸ್ಕಿನ್ ಕೇರ್ ಹೆಂಗೆ ಮಾಡ್ತೇನೆ ಅಂತ ಹೇಳ್ತೀನಿ. ಜಲ್ದಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವುದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಲ್ಲಾರ್ದು ನಾನು ಸ್ಕಿನ್ ಕೇರ್ ಹೆಂಗೆ ಮಾಡ್ತೇನೆ ಅಂತ ಹೇಳಿ ವಿತ್ ಫಾಲೋಯಿಂಗ್ ಸಮ್ ಹ್ಯಾಬಿಟ್ಸ್ ನಾನು ಸ್ಕಿನ್ ಪಿಂಪಲ್ಸ್ ಇಂದ ಅವಾಯ್ಡ್ ಮಾಡ್ತೇನೆ, ಆಕ್ನಿಂದ ಅವಾಯ್ಡ್ ಮಾಡ್ತೇನೆ. ಇವನ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಫಾಲೋ ಮಾಡ್ಬೋದು. ಫಸ್ಟ್ ಸ್ಟೆಪ್, ದ ಮೂಮೆಂಟ್ ಯು ವೇಕ್ ಅಪ್. ನೀವು ಯಾವಾಗ ಎದ್ದೇಳ್ತೀರ ನೋಡ, ಎದ್ದ ಕೂಡಲೇ ಫಸ್ಟ್ ಫೇಸ್ ವಾಶ್ ಮಾಡ್ಕೊಡ್ರಿ. ಮುಖ ಮುಡ್ಕೋಬೇಡ್ರಿ. ಭಾಳ ಬಿಸಿ ನೀರಿಂದ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೋಬೇಡ್ರಿ. ಆ್ಯಂಡ್ ಇಫ್ ದ ಕ್ಲೈಮೇಟ್ ಈಸ್ ಲೈಕ್ ಮಳಿ ಬರೋ ಫುಲ್ ಕ್ಲೈಮೇಟ್ ಕೋಲ್ಡ್ ಇತ್ತು, ಸ್ವಲ್ಪ ವಾರ್ಮ್ ವಾಟರ್ ಯೂಸ್ ಮಾಡ್ಕೋಬೋದು. ಬಟ್ ನೀವು ಎದ್ದು ಕೂಡಲೇ ಮುಖ ಹಿಂಗೆ ಸ್ವಲ್ಪ ಉಬ್ಬಿರ್ತೈತೆ, ಕಾಫಿ ಆಗಿರ್ತೈತೆ ನೋಡ, ಅದನ್ನು ಅವಾಯ್ಡ್ ಮಾಡಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಇಲ್ಲ ನಾರ್ಮಲ್ ಟ್ಯಾಪ್ ವಾಟರ್ ಯೂಸ್ ಮಾಡಿ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಫಸ್ಟ್ ಎದ್ದು ಕೂಡಲೇ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಫುಲ್ ರಾತ್ರಿಯಿಂದ ಬೆಳಿಗ್ಗೆ ಮಟ್ಟ ನಿಮ್ದು ಫೇಸ್ ಮೇಲೆ ಆಯಿಲ್ ಹಂಗೆ, ಡೆಡ್ ಸ್ಕಿನ್ಸ್ ಎಲ್ಲ ಹಂಗೆ ಇರ್ತೈತಿ ಫೇಸ್ ಮೇಲೆ. ಅದ್ರ ಸಂಬಂಧ ನೀವು ವಾಶ್ ಮಾಡ್ಕೊಂಡು ಫ್ರೆಶ್ ಸ್ಕಿನ್ ಇರ್ತೈತಿ, ಡೆಡ್ ಸ್ಕಿನ್ ಎಲ್ಲ ಹೋಗ್ತಾವ, ಸ್ಕಿನ್ ಹೆಲ್ದಿ ಇರ್ತೈತಿ. ಸ್ಟೆಪ್ 2, ಡೋಂಟ್ ಓವರ್ ವಾಶ್. ಜಾಸ್ತಿ ಫೇಸ್ ವಾಶ್ ಮಾಡ್ಕೋಬೇಡ್ರಿ. ಲೈಕ್ ದಿನಕ್ಕೆ ಒಂದು 5-6 ಸತಿ ಫೇಸ್ ವಾಶ್ ಮಾಡ್ಕೊಳಕ್ ಹೋಗ್ಬೇಡಿ. ನನಗೆ ಜಾಸ್ತಿ ಇಲ್ಲಿ ಸ್ವಲ್ಪ ಆಯಿಲಿನೆಸ್ ಭಾಳ ಬರ್ತೈತಿ. ಇಲ್ಲೇ ಸಮ್ಮರ್ ಸೀಸನ್ದಾಗ ನಾನು ಇನ್ನೂ ಜಾಸ್ತಿ ಆಯಿಲಿ ಆಗ್ತೈತಿ ಫೇಸ್. ಆ ಟೈಮ್ದಾಗ ನಾನು ಸ್ವಲ್ಪ 3 ಸತಿ ಹಂಗೆ ಫೇಸ್ ವಾಶ್ ಮಾಡ್ಕೋತೇನೆ. ಜಾಸ್ತಿ ಸೋಪ್ ಯೂಸ್ ಮಾಡಕ್ ಹೋಗ್ಬಿಡ್ರಿ ಫೇಸಿಗೆ. ನಾರ್ಮಲ್ ಸ್ಕಿನ್ ಐತೆ ಅಂತ ತಿಳ್ಕೊ, ನಿಮ್ದು ಭಾಳಷ್ಟು ಹಿಂಗೆ ತಿಕ್ಕೊಂತ ನಿಂದ್ರದ್ದು ಫೇಸ್ ವಾಶ್ ಮಾಡ್ಕೋತ, ಹಿಂಗೆ ಫೇಸ್ ವಾಶ್ ಮಾಡ್ಕೋತ ನಿಂದ್ರ ಸೋಪ್ ಹಚ್ಕೊಂಡು ಒಂದು 5 ನಿಮಿಷ ಹಂಗೇನೋ ಮಾಡಿದ್ರೆ ನಿಮ್ದು ಫೇಸ್ ಫುಲ್ ಡ್ರೈ ಆಕೈತಿ. ನಿಮ್ದು ಸ್ಕಿನ್ದಾಗ ಸ್ವಲ್ಪ ಗ್ಲೋ ಇರೋದಿಲ್ಲ. ಒನ್ ಟೈಪ್ ಡ್ರೈ ಅನಿಸ್ತೈತಿ, ಚಂದ ಅನ್ಸೋದಿಲ್ಲ. ಅದು ನಾ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದನ್ನ. ಅದ್ರ ಸಂಬಂಧ ಏನು ಮಾಡ್ತೇನೆ, ಜಾಸ್ತಿ ಒಂದು 10 ನಿಮಿಷಗಳೇ ಹಿಂಗೆ ನಿಂತ್ಕೊಳ್ದಿಲ್ಲ ತೊಳ್ಕೋತ. ಎಲ್ಲಾದ್ರೂ ಹೊರ ಹೋಗಿ ಬಂದಿರಿ, ಹೊರಗೆ ಟ್ರಾಫಿಕ್ದಾಗ ಫುಲ್ ಸ್ವೆಟ್ ಐತಿ ಫೇಸ್ ಅಂತ, ಒಂದು 2-3 ಸೆಕೆಂಡ್ ಹಿಂಗೆ ಫೇಸ್ ವಾಶ್ ಮಾಡ್ಕೊಂಡು ವಾಶ್ ಮಾಡಿಬಿಡ್ರಿ. ಅದನ್ನ ನ್ಯಾಚುರಲಿ ನಿಮ್ಮ ಸ್ಕಿನ್ ಆಯಿಲ್ ಪ್ರೊಡ್ಯೂಸ್ ಮಾಡ್ತೈತಿ. ನೀವು ಜಾಸ್ತಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸ್ಕಿನ್ಗೆ ಏನಿಸ್ತೈತಿ, ನೀವು ಫುಲ್ ಡ್ರೈ ಫೇಸ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಸ್ಕಿನ್ ಇನ್ನೂ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೈತಿ. ಆ ಆಯಿಲಿಂದ ಮತ್ತಿನ್ನೂ ಪಿಂಪಲ್ಸ್ ಜಾಸ್ತಿ ಆಗ್ತಾವ. ಅದ್ರ ಸಂಬಂಧ ನೀವೇನು ಟ್ಯಾವೆಲ್ ಯೂಸ್ ಮಾಡ್ತಿರ್ತೀರಿ ನೋಡ, ಕ್ಲೀನ್ ಇರ್ಬೇಕಾದ ಟ್ಯಾವೆಲ್ ಯೂಸ್ ಮಾಡೋದು. ಯಾವುದಾದ್ರೂ ನೀವು ವಾಶ್ ಮಾಡಲಾರ್ದ ಟ್ಯಾವೆಲ್ ಏನಾದರೂ ಹಂಗೇನೋ ಒರೆಸ್ಕೊಂಡ್ರೆ ಅಂದ್ರೆ ಮತ್ತು ನೀವು ಫುಲ್ ಮತ್ತು ಬ್ಯಾಕ್ಟೀರಿಯಾ ಹೋಗ್ತಾ ಮತ್ತು ಪಿಂಪಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಸ್ಟೆಪ್ 3, ಎಲ್ಲರೂ ಏನು ಅನ್ಕೋತಾರೆ, ಜಾಸ್ತಿ ಮಂದಿ ಏನೈತಿ ದಿನ ಎಣ್ಣೆ ಹಚ್ಕೊಂಡ್ರೆ ಜಾಸ್ತಿ ಕುದೋದು ಬರ್ತಾವ. ಅದು ಹಂಗಿಲ್ಲ. ಅದ ಕರೆಗೂ ಒಬ್ಬೊಬ್ರಿಗೆ ಲೈಕ್ ಡೈಲಿ ಆಯಿಲ್ ಹಚ್ಕೊಳ್ಳೋದು ಹಂಗೆ ಇರ್ತೈತೆ ನೋಡ. ನೀವು ಹಚ್ಕೊಳ್ಳಿದ್ರೆ ಬರೀ ಸ್ವಲ್ಪ ಕೂದದ ಮೇಲೆ ಹಚ್ಕೋರಿ. ಭಾಳ ಫುಲ್ ಡೀಪಾಗಿ ಎಣ್ಣೆ ಹಚ್ಕೊಂಡು ಫುಲ್ ಜಾಸ್ತಿ ಎಣ್ಣೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ದಿನ ಹಚ್ಕೊಳ್ಳೋದು ಇರೋದಿಲ್ಲ. ದಿನ ಹಚ್ಕೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಧೂಳೆಲ್ಲ ಕುತ್ಕೊಂಡು ಟ್ರ್ಯಾಪ್ ಆಗ್ತೈತಿ, ಸ್ಟಿಕ್ಕಿ ಆಗ್ತೈತಿ ಹೇರ್ಸ್, ಮತ್ತು ಸ್ವೆಟ್ ಮತ್ತು ಡೆಡ್ ಸ್ಕಿನ್ಸ್ ಎಲ್ಲ ಮಿಕ್ಸ್ ಆಗಿ ಆಯಿಲ್ ಜೊತೆ ಎಷ್ಟು ಖರಾಬ್ ಆಗ್ತೈತೆ ಗೊತ್ತದ. ಮತ್ತು ಅದು ಆಯಿಲ್ ಬಂದು ಇಲ್ಲೇ ತಲೆ ಮೇಲೆ ಸ್ವಲ್ಪ ಕುಂದಿರ್ತೈತಿ, ಮತ್ತು ಗುಳಿ ಹೇಳ್ತಾವನ್ನ ನೆಕ್ಸ್ಟ್ ದಿನ ಹಿಂಗೆ ಆಗ್ತೈತಿ. ಅದಕ್ಕೆ ನೀವು ಆಯಿಲ್ ಹಚ್ಕೊಂಡ್ರೆ ಈಗ ಸಂಡೇ ಹಂಗೆ ಏನು ಹಚ್ಕೊಳತ್ತೀರಿ ಅಂತ ತಿಳ್ಕೊರಿ, ಒಂದು 2 ಇಲ್ಲ 3 ತಾಸು ಆಯಿಲ್ ಹಚ್ಕೋರಿ ತಲೆಗೆ. ಆಮೇಲೆ ಮತ್ತೆ ತೊಳ್ಕೊಂಡ್ಬಿಡ್ರಿ, ಅಷ್ಟೇ ಸಾಕು. ಲೈಕ್ ನೀವು ಫುಲ್ ಒಂದು ವಾರಗಟ್ಲೆ ಫುಲ್ ಒಂದು ದಿನಾನ ಬಿಡ್ಬೇಕು ನೀನಂತೆ ಹಿಂಗಿರೋದಿಲ್ಲ. ಜಾಸ್ತಿ ಆಯಿಲ್ ಹಚ್ಕೊಂಡು ಮುಕ್ಕೊಂಡಿರ್ತೀವಿ ನೋಡ, ಅವಾಗ ಎಲ್ಲ ಆಯಿಲ್ ಬಂದು ಇಲ್ಲೆಲ್ಲ ಕಲೆಕ್ಟ್ ಆಗ್ತೈತಿ. ಮತ್ತು ಅದು ಇಲ್ಲೂ ಪಿಂಪಲ್ಸ್ ಆಗ್ತಾವ. ಮುಕ್ಕೊಳ್ಬೇಕಾದ್ರೆ ಹಚ್ಕೊಳಕ್ಕೆ ಹೋಗ್ಬಿಡ್ರಿ. 1-2 ತಾಸು ಮಧ್ಯಾಹ್ನ ಟೈಮ್ ಇಲ್ಲ ಬೆಳಿಗ್ಗೆ ಹಿಂಗೆ ಹಚ್ಕೊಂಡು ಜಲ್ದಿ ಹೆಡ್ ವಾಶ್ ಮಾಡ್ಕೊರಿ. ಮತ್ತು ಜಾಸ್ತಿ ಸಮ್ಮರ್ಸ್ ಟೈಮ್ದಾಗ ಆ ಟೈಮ್ದಾಗೆಲ್ಲ ಎಣ್ಣೆ ಹಚ್ಕೊಂಡು ಮತ್ತು ಹೊರಗೆ ಹೋದ್ರೆ ಹೊರಗಿನ ಧೂಳೆಲ್ಲ ನಿಮ್ಮ ತಲೆದ ಬಂದು ಟ್ರ್ಯಾಪ್ ಆಗ್ತೈತಿ, ಇನ್ನೂ ಭಾಳ ಸ್ಟಿಕ್ಕಿ ಆಕೈತಿ, ಅದು ಭಾಳ ವರ್ಸ್ ಆಗ್ತೈತೆ. ನಾನು ಹಚ್ಕೊಳ್ಳೋದಿಲ್ಲ ಡೈಲಿ ಆಯಿಲ್, ಲೈಕ್ ನಾ ಹಚ್ಕೊಳ್ಳೋದನ್ನ ಇಲ್ಲ ಜಾಸ್ತಿ. ಸ್ಟೆಪ್ 4, ಸ್ಟಾಪ್ ಟಚಿಂಗ್ ಯುವರ್ ಫೇಸ್. ನಿಮ್ಮ ಮುಖ ನೀವು ಮುಟ್ಕೊಳಕ್ಕೆ ಹೋಗ್ಬೇಡ್ರಿ ಒಟ್ಟ. ಜಾಸ್ತಿ ಮಂದಿ ಏನು ಮಾಡ್ತಾರೆ ಗೊತ್ತಾ, ಹಿಂಗೆ ತಲೆ ಹಿಂಗೆ ಮುಟ್ಕೊಳ್ಳೋದು ಹಿಂಗೆ ಮಾಡಿ ಆಮೇಲೆ ಹಿಂಗೆ ಮುಖ ಮುಟ್ಕೊಂಡ್ಬಿಡ್ತಾರೆ. ಸೊ ಇದು ಉಗುರ್ ಒಳಗೆಲ್ಲ ಫಿಂಗರ್ಸ್ ಒಳಗೆ ಏನಾಗ್ತೈತೆ ಗೊತ್ತಾ, ಅಲ್ಲಿ ನಿಮ್ಮ ಸ್ಕಲ್ದಲ್ಲಿ ಇದ್ದಿದ್ದ ಡೆಡ್ ಸ್ಕಿನ್, ಆಯಿಲ್ ಮತ್ತು ಬ್ಯಾಕ್ಟೀರಿಯಾ ಎಲ್ಲ ನಿನ್ನ ಫೇಸ್ ಕಡೆ ಬರ್ತೈತಿ. ಇಲ್ಲಿ ಫೇಸ್ದಲ್ಲಿ ಏನು ಓಪನ್ ಪೋರ್ಸ್ ಇರ್ತಾವ ನೋಡ, ಅಷ್ಟು ಸಣ್ಣವಿರ್ತಾವ, ಕಾಣೋದಿಲ್ಲ ಅವ. ಅದ್ರೊಳಗೆ ಬ್ಯಾಕ್ಟೀರಿಯಾ ಹೋಗ್ಬಿಡ್ತೈತಿ ಮತ್ತು ಅಲ್ಲಿ ಗುಳಿ ಬರ್ತೈತಿ. ಅದ್ರ ಸಂಬಂಧ ತಲೆ ಮುಟ್ಕೋಬೇಡ್ರಿ. ಜಾಸ್ತಿ ತಲೆ ಮುಟ್ಕೊಂಡು ಫೇಸ್ ಮುಟ್ಟೋದಾಗಲಿ, ಯಾವುದಾದ್ರೂ ಥಿಂಗ್ಸ್ ಹಿಂಗೆ ಮುಟ್ಟಿ ಅದಕ್ಕೆ ನೀವು ಫೇಸ್ ಮುಟ್ಕೊಳ್ಳೋದು, ಜಾಸ್ತಿ ಫೇಸ್ ಮುಟ್ಟೋದು ಅವಾಯ್ಡ ಮಾಡಿರಿ ನೀವು. ಮತ್ತು ಅದ್ರಾಗ ಹೊರಗಡೆ ಇದ್ದಾಗ ಭಾಳ ನೀವು ಬಸ್ದಾಗಲಿ, ಬೈಕ್ ಹ್ಯಾಂಡಲ್, ಬೈಕಿನ ಚಾವಿ ಅದ್ರ ಮೇಲೆ ಭಾಳಷ್ಟು ಬ್ಯಾಕ್ಟೀರಿಯಾಸ್ ಇರ್ತಾವೆ. ಮತ್ತು ಹೆಲ್ಮೆಟಿಗೂ ಭಾಳ ಕ್ಲೀನ್ ಮಾಡಿ ಇಟ್ಕೋರಿ. ಸ್ವೆಟ್ ಇತ್ತಂದ್ರೆ ವಾಶ್ ಮಾಡಿ ಇದು ಮಾಡಿರಿ. ಹೈಜೀನ್ ಎಷ್ಟು ಇಟ್ಕೋತೀರಿ ಅಷ್ಟೇ ಚಲೋ ಡೈಲಿ ಯೂಸಸ್ದಾಗ ನೀವು. ಮತ್ತು ಮಲ್ಕೊಳ್ಬೇಕಾದ್ರೆ ನಿಮ್ದು ಹೇರ್ಸ್ ತಲೆಯಿಂದ ಹಿಂಗೆ ದೂರ ಇಟ್ಕೋರಿ. ಬಿಕಾಸ್ ಇದು ತಲೆದಾಗ ಇದ್ದಿದ್ದೆಲ್ಲ
ಸ್ವೆಟ್ ಆಗ್ತೈತಿ ಇದು, ಸ್ವೆಟ್ ಆಗಿ ಮತ್ತು ಇನ್ನೂ ಸ್ವಲ್ಪ ಬ್ಯಾಕ್ಟೀರಿಯಾ ಆಗಿ ಗೂಳಿ ಆಳ್ತಾವ. ಅದ್ರ ಸಂಬಂಧ ಕೂದಲ ಕಟ್ಕೊಂಡಿರಿ ಗರ್ಲ್ಸ್ ಇಲ್ಲ, ಬಾಯ್ಸ್ ಜಾಸ್ತಿ ಬಾಯ್ಸ್ ಅಂತ ಹಿಂಗೆ ಮುಂದೆ ಬರ್ತಾವ. ಸೊ ನೀವೇನಾದ್ರೂ ಹಿಂಗೆ ತೊಗೊಂಡು ಹಿಂಗೆ ಹಾಕೋರಿ ಹೊಲ್ಕೊಳ್ಬೇಕಾರ. ಸ್ಟೆಪ್ 5 ಐಸ್ ಫಾರ್ ಸ್ವೆಲ್ಲಿಂಗ್. ಅದ ಹೇಳಿದಲ್ಲ ನಾ ಬೆಳಗ್ಗೆದ ಕೂಡಲೇ ಐಸ್ ಇಲ್ಲ ಕೋಲ್ಡ್ ವಾಟರ್ ಫ್ರಿಜ್ದಾಗ ಇಟ್ಟಿದ್ದು ಮಾಡ್ಕೋಬೋದಿಲ್ಲ, ಟ್ಯಾಪ್ ವಾಟರ್ ನಾರ್ಮಲ್ ವಾಟರ್ ಯೂಸ್ ಮಾಡ್ಕೋಬೋದು. ಮತ್ತು ಹಿಂಗೆ ಗೊತ್ತಾ ನಂದು ಎದ್ದು ಕೂಡಲೇ ಜಾಸ್ತಿ ಹಿಂಗೆ ಸ್ವಲ್ಪ ಹಿಂಗೆ ಡೂಮ್ ಆಗ್ಬಿಟ್ಟಿರ್ತೇವೆ ನಮ್ಮಕ್ಕ ರಾತ್ರಿ ಮುಕ್ಕೊಂಡು ಎದ್ದು ಕೂಡಲೇ ನಂದು ಹೆಂಗೆ ನಾರ್ಮಲ್ ಫೇಸ್ ಇರ್ತೈತೆ ಹಂಗೆ ಇರೋದಲ್ಲ, ಎದ್ದು ಕೂಡಲೇ ಹಿಂಗೆ ಡೂಮ್ ಆಗ್ಬಿಟ್ಟಿರ್ತೈತಿ, ಹಂಗೆ ಆಗಿರ್ತೈತೆ ಒಂದು ಫೇಸ್. ಅದೇ ಎಲ್ಲರಿಗೂ ಆಗ್ತೈತೆ ಜಾಸ್ತಿ, ಅದೇ ನಾರ್ಮಲ್ ಅದು ಆಗೋದು ಎಲ್ಲರಿಗೂ ಫೇಸ್. ಅದ್ರ ಸಂಬಂಧ ಐಸ್ ಭಾಳ ತನ ಒಂದ ಕಡೆ ಇಟ್ಕೋಬಾರ್ದು, ಹಿಂಗೆ ಸ್ವಲ್ಪ ಮೂವ್ ಮಾಡ್ಬೇಕು ಫೇಸ್ ಮೇಲೆ. ಇಲ್ಲಾಂದ್ರೆ ಕೋಲ್ಡ್ ವಾಟರಿಂದ ಹಿಂಗೆ ಬೌಲ್ದಲ್ಲಿ ಇಟ್ಕೊಂಡು 1-2 ನಿಮಿಷ ಇಟ್ರೆ ನಿಮ್ದು ಮತ್ತೆ ನಾರ್ಮಲ್ ಫೇಸ್ ಆಗ್ತೈತಿ. ನೀವು ಅದನ್ನ ಮಾಡಲಿಲ್ಲ ಅಂದ್ರೂ ನಡೀತೈತಿ, ಲೈಕ್ ಒಂದು ಸ್ವಲ್ಪ ತಾಗಿನ ಮತ್ತೆ ಫೇಸ್ ಹಂಗೆ ನಾರ್ಮಲ್ ಆಗ್ತೈತಿ ಫೇಸ್ ವಾಶ್ ಮಾಡ್ಕೊಂಡೆಲ್ಲ ಮಾಡಿದ್ರೆ. ಇಫ್ ನೀವು ಯಾರಾದರೂ ಜಲ್ದಿ ಹೊರಗೆ ಹೋಗತ್ತೀರಿ, ನಿಮ್ದು ಇನ್ನೂ ಪಫಿ ಫೇಸ್ ಐತೆ ಅಂದ್ರೆ ಹಂಗೆ ಮಾಡ್ಕೋಬೋದು. ನೀವು ಜಾಸ್ತಿ ಐಸ್ ಎಲ್ಲ ಲೈಕ್ ದಿನಕ್ಕೆ ಒಂದ್ಸತಿ ಇಲ್ಲ ಪಿಂಪಲ್ ಮೇಲೆ ಹಿಂಗೆ ಐಸ್ ಇಟ್ಕೊಂಡ್ರೆ ನಡೀತೈತಿ. ಬಟ್ ದಿನಕ್ಕೆ ಒಂದು 3-4 ಸತಿ ನೀವು ಐಸ್ ಭಾಳ ಯೂಸ್ ಮಾಡತ್ರಿ, ಕೋಲ್ಡ್ ವಾಟರ್ ಭಾಳ ಫ್ರಿಜ್ದಾಗ ಇಟ್ಟಿದ್ದು ಭಾಳ ಕೋಲ್ಡ್ ವಾಟರ್ ಯೂಸ್ ಮಾಡತ್ರಿ ಅಂದ್ರೆ, ದಿನಕ್ಕೆ ಒಂದು 4-5 ಸತಿ ಹಂಗೆ ಮಾಡತ್ರಿ ಅಂದ್ರೆ ನಿಮ್ಮ ಸ್ಕಿನ್ ಭಾಳ ಸೆನ್ಸಿಟಿವ್ ಆಗ್ತೈತಿ. ಅದು ಜಾಸ್ತಿ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ, ಕ್ಲೈಮೇಟ್ ಚೇಂಜಿಗೆ ಜಾಸ್ತಿ ರಿಯಾಕ್ಟ್ ಮಾಡ್ತೈತಿ. ಯಾಕಂದ್ರೆ ನಿಮ್ಮ ಸ್ಕಿನ್ನಿಗೆ ಗೊತ್ತಾಗೋದಿಲ್ಲ, ಡೈರೆಕ್ಟ್ ನೀವು ಐಸ್ ಇಟ್ಕೊಂಡಿರ್ತೀರಿ, ಆಮೇಲೆ ಮತ್ತೆ ನಾರ್ಮಲ್ ಟೆಂಪ್ರೇಚರ್ ಚೇಂಜ್ ಹಂಗೆ ಆಗ್ತೈತಿ ನೋಡಿ ಸ್ಕಿನ್ ಮೇಲೆ. ಸೊ ಅದು ಸೆನ್ಸಿಟಿವ್ ಆಗ್ತೈತಿ, ಸ್ಕಿನ್ನಿಗೆ ಕನ್ಫ್ಯೂಸ್ ಆಗ್ತೈತಿ. ಅದ್ರ ಸಂಬಂಧ ಒಂದು ಲಿಮಿಟ್ದಲ್ಲಿ ಯೂಸ್ ಮಾಡ್ಬೇಕಂತ ಅನಿಸ್ತೈತಿ. ಸ್ಟೆಪ್ 6 ಇದು ನನ್ನ ಫೇವ್ರೇಟ್. ಅಂಗಡಿದಾಗ ಏನಿಂತ ಅಲೋವೆರಾ ಸಿಗ್ತೈತೆ ನೋಡಿ, ಎದಕ್ಕೂ ಉಪಯೋಗ ಇಲ್ಲ ನನ್ನ ಮಟ್ಟಿಗೆ. ಅದ್ರಾಗ ಏನೂ ಅಷ್ಟು ಅಲೋವೆರಾ ಅದ್ರಾಗ ನಾ ಈ ಟೈಪ್ ಅಲೋವೆರಾ ಜೆಲ್ ಅದಕ್ಕೆ ಯೂಸ್ ಮಾಡ್ತೇನೆ ಗೊತ್ತು, ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕಾದ್ರೆ ಯೂಸ್ ಮಾಡ್ತೇನೆ, ಜೆಲ್ ಹಚ್ಚಿ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತೇನೆ ನಾನು. ಬಟ್ ನಾ ಫೇಸೇ ಎದಕ್ಕೂ ಯೂಸ್ ಮಾಡಕ್ಕೆ ಹೋಗೋದೇ ಅಲ್ಲ ಅಲೋವೆರಾ ಜೆಲ್. ಅದು ನೀ ಪಿಂಪಲ್ ಮೇಲೆ ಹಚ್ಕೊಂಡಿರೋದಕ್ಕೆ ಏನು ಫರಕ ಬೀಳೋದಿಲ್ಲ ಪಿಂಪಲ್. ಯಾಕಂದ್ರೆ ಎಷ್ಟು ನ್ಯಾಚುರಲಿ ಅಲೋವೆರಾದ್ರಾಗ ಜೆಲ್ದಾಗ ಏನು ಯೂಸ್ ಮಾಡಿ ಹಚ್ಕೋತೀವಿ ಎಷ್ಟು ಜಲ್ದಿ ರಿಕವರ್ ಆಕೈತೆ ನೋಡ. ಈ ಹೆಸರಿಗೆ ಅಷ್ಟ ಅನಿಸ್ತೈತೆ ನಂಗೆ ಅಲೋವೆರಾ ಜೆಲ್. ನಂಗೆ ಎದಕ್ಕೂ ನಾ ನೋಡಿದೆ, ನಂಗೆ ಯಾವುದು ಪಿಂಪಲ್ಸ್ ಏನು ಫರಕ್ ಬಿದ್ದಿಲ್ಲ ಅಲೋವೆರಾ ಜೆಲ್ ಹಚ್ಕೊಂಡಾಗ. ಸೊ ಅದ್ರ ಸಂಬಂಧ ನಿಮ್ಮ ಮನೆದಾಗ ಒಂದು ಅಲೋವೆರಾ ಗಿಡ ಹಚ್ಚ್ರಿ. ನಿಮ್ದು ಈಗ ನೋಡ ಹೇಳಿದ ನೋಡ, ನಿಮ್ಮ ಫೋರ್ ಹೆಡ್ ಮೇಲೆ ಪಿಂಪಲ್ಸ್ ಹಾಕಿರ್ತಾವ ಅನ್ಸುತ್ತೆ, ಇಲ್ಲ ಆಗಿರ್ತೈತಿ, ಇಲ್ಲ ನಂಗೆ ಇಲ್ಲೆಲ್ಲ ಹಿಂಗೆ ಆದಾಗ ನಾನು ಅಲೋವೆರಾ ಜೆಲ್ ಹಚ್ಕೊಂಡಿರ್ತೀನಿ. ಇಲ್ಲ ರಾತ್ರಿ ಮಲ್ಕೊಳ್ಬೇಕಾದ್ರೆ ಹಂಗೆ ಹಚ್ಕೊಂಡ್ರೆ ಬೆಳಗ್ಗೆ ಅನ್ನೋಷ್ಟಿಗೆ ಫುಲ್ ಲೈಕ್ ಕಡಿಮೆ ಆಗಬಿಟ್ಟಿರ್ತೈತದ. ಅದೊಂದು 2-3 ಸತಿ ನೀವು ಹಂಗೆ ಮಾಡ್ಕೊಂಡ್ರೆ ಹಚ್ಕೊಂಡ್ರಿ ಅಂದ್ರೆ ಅಲೋವೆರಾ ಕಡಿಮೆ ಆಗ್ತೈತದ. ನಿಮ್ಮ ಮನೆದಾಗ ಬೆಸ್ಟ್ ಒಂದು ಹಚ್ಚ್ರಿ. ನನ್ನ ಮನೆದಾಗ ಭಾಳಷ್ಟು ತುಂಬ ಅಲೋವೆರಾ ಗಿಡ. ಎಲ್ಲೋ ಕಲರಿನ ಸ್ಟಿಕ್ಕಿ ಬರ್ತೈತೆ, ಅದನ್ನು ಒಟ್ಟ ಫೇಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಇನ್ನೂ ಸ್ವಲ್ಪ ಇರಿಟೇಟ್ ಮಾಡ್ತೈತೆ ಸ್ಕಿನ್ನಿಗೆ. ಯಾವ್ದು ವೈಟ್ ಮತ್ತು ಟ್ರಾನ್ಸ್ಪರೆಂಟ್ ಇರ್ತೈತೆ ನೋಡೋ ಜೆಲ್ ಅದಷ್ಟೇ ಯೂಸ್ ಮಾಡಿರಿ. ಕಟ್ ಮಾಡಿಂದ ದೊಡ್ಡದು ಅಲೋವೆರಾ ಇರ್ತೈತೆ ನೋಡ, ಅದಕ್ಕೆ ಬರ್ತೈತೆ ಜಾಸ್ತಿ ಯೆಲ್ಲೋ ಕಲರ್ ಬರ್ತೈತಿ. ಅದನ್ನ ಫುಲ್ ಕ್ಲೀನ್ ಮಾಡಿರಿ, ಅಲೋವೆರಾ ತೊಳ್ಕೊಂಡು ಕ್ಲೀನ್ ಆಗಿ ಇಟ್ಕೊಂಡು ಹಚ್ಕೋರಿ. ಫಾರ್ ಬೆಸ್ಟ್ ಪಿಂಪಲ್ಸಿಗೆ ಯಾವುದು ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಲಾರ್ದ ನಾರ್ಮಲ್ ಸ್ಕಿನ್ನಿಗೆ ಬೆಸ್ಟ್ ಅದ. ಪಿಂಪಲ್ಸ್ ಏನಾದರೂ ಬಂದರೆ ಜಲ್ದಿ ಹೋಗ್ತಾವೆ ಪಿಂಪಲ್ಸ್. ಸ್ಟೆಪ್ 7 ಫುಡ್ ವಾಟರ್ ಥ್ರೂ ದ ಡೇ. ನೀವು ಫುಲ್ ದಿನ ಏನು ತಿಂತೀರಿ? ಜಾಸ್ತಿ ಸ್ವೀಟ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಹೊರಗಿನ ತಿನ್ನೋದು, ಅವ್ರು ಹೆಂಗೆ ಮಾಡಿರ್ತಾರೆ ಏನು ಆಯಿಲಿ ಫುಡ್, ಲೈಕ್ ಏನು ತಿನ್ನತ್ರಿ ಹೆಲ್ದಿ ಇದ್ದಿದ್ದು ತಿನ್ನಿರಿ. ಜಾಸ್ತಿ ನೀರು ಕುಡಿಬೇಕು. ನೀವು ನೀರು ಕುಡಿಲ್ಲ ಅಂದ್ರೆ ಲಿಪ್ ಡ್ರೈ ಆಗ್ತೈತಿ, ಒನ್ ಟೈಪ್ ಡ್ರೈ ಅನಿಸ್ತೈತೆ. ಅದ ನಿಮ್ದು ಫೇಸ್ ಎಷ್ಟು ಗ್ಲೋ ಇದ್ರೂ ಲಿಪ್ಸ್ ನಿಮ್ದು ಗ್ಲೋ ಇದ್ದಿದ್ದಿಲ್ಲ ಅಂತ ಫೇಸ್ದಾಗ ಅದು ಟೋಟಲಿ ಲುಕ್ಕ ಬರೋದಿಲ್ಲ. ಲಿಪ್ಸ್ ಫಸ್ಟ್ ಹೈಡ್ರೇಟ್ ಇರಬೇಕು, ಅದ್ರ ಸಂಬಂಧ ಜಾಸ್ತಿ ನೀರು ಕುಡಿಬೇಕು. ಅಲ್ಲಿ ಸ್ಕಿನ್ ಮೇಲೆ ಹಚ್ಕೊಳ್ಳೋದು ಎಲ್ಲ ಮಾಡೋಕ್ಕಿಂತ ನೀವು ಊಟ ಏನು ತಿಂತೀರಿ, ನೀರು ಎಷ್ಟು ಕುಡಿತೀರಿ ಅದು ಭಾಳ ಡಿಪೆಂಡ್ ಆಗ್ತೈತಿ. ಅಡುಗೆ ಮಾಡ್ಬೇಕಾದ್ರೆ ಮನೆದಾಗ ಮಾಡ್ಕೊಳ್ಬೇಕಾದ್ರೆ ಜಾಸ್ತಿ ಆಯಿಲ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಆಯಿಲ್ ಯಾರು ಚಲೋ ಇರ್ತೈತಿ ಅದನ್ನು ಯೂಸ್ ಮಾಡಿರಿ. ನೀವೇನು ವೇಟ್ ಲಾಸ್ ಮಾಡತ್ತೀರಿ ಅದ್ರದ್ದು ಅಕಾರ್ಡಿಂಗ್ ಹೆಲ್ತಿ ಫುಡ್ ತಿನ್ನಿರಿ. ಯಾರು ವೇಟ್ ಗೇನ್ ಮಾಡತ್ತೀರಿ ಅಕಾರ್ಡಿಂಗ್ ಟು ದ್ಯಾಟ್ ಹೆಲ್ತಿ ಫುಡ್ ತಿನ್ನಿರಿ. ಅದಾದ್ಮೇಲೆ ನೀರು ಕುಡೀರಿ. ಆಮೇಲೆ ಮಧ್ಯಾಹ್ನ ಟೈಮ್ ನೀವು ಸ್ವಲ್ಪ ನೀರು ಕುಡೀರಿ, ಲೈಕ್ ನೀರು ಕುಡ್ಕೋತೀರಿ. ಲೈಕ್ ದಿನಕ್ಕೆ 1-2 ಇಲ್ಲ 3 ಲೀಟರ್ ಕುಡೀರಿ, ಚಲೋ ಎಷ್ಟು ಕುಡಿತೀರಿ ಅಷ್ಟು ಚಲೋ. ಆಮೇಲೆ ನೀರು ಕರೆಕ್ಟಾಗಿ ಕುಡಾತಂದ್ರೆ ಎಲ್ಲ ನಾರ್ಮಲ್ ಆಗ್ತೈತಿ. ಎವ್ರಿಥಿಂಗ್ ವಿಲ್ ಬಿ ಗುಡ್ ಇನ್ ದ ಬಾಡಿ. ವಾಟರ್ ಇಸ್ ದ ಮೇನ್ ಥಿಂಗ್. ಮತ್ತು ನೀವು ಊಟ ಏನು ತಿಂತೀರಿ ನೋಡ, ಅದು ಊಟ ಹೆಲ್ದಿ ತಿನ್ನಿರಿ, ಫ್ರೂಟ್ಸ್ ತಿನ್ನಿರಿ. ಮತ್ತು ಬೆಳಗ್ಗೆದು ಫ್ರೂಟ್ಸ್ ತಿನ್ಬೋದು. ಬೆಳಗ್ಗೆದ ಕೂಡಲೇ ಸ್ವಲ್ಪ ಜಾಸ್ತಿ ಹೆವಿ ಫುಡ್ ತಿಂತಾರೆ ಸಮ್ ಪೀಪಲ್. ಬಟ್ ಬೆಳಗ್ಗೆದ ಕೂಡಲೇ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ನಿರಿ, ಹೆಲ್ದಿ ಫುಡ್ ಇದ್ದದ್ದು. ಆಮೇಲೆ ಮಧ್ಯಾಹ್ನ ಹಿಂಗೆ ಸ್ವಲ್ಪ ಊಟ ಹಂಗೆ ಮಾಡಿ. ಕೋಲ್ಡ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಒಟ್ಟ ಕುಡಿಯೋದಿಲ್ಲ, ಭಾಳ ರೇರ್ನ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು. ಕೋಲ್ಡ್ ಡ್ರಿಂಕ್ಸ್ ಒಟ್ಟ ಚಲೋ ಅಲ್ಲ ಹೆಲ್ತಿಗೆ. ಜಾಸ್ತಿ ಜಂಕ್ ಫುಡ್ ತಿನ್ನೋದಾಗಲಿ ಪ್ಯಾಕ್ಡ್ ಫುಡ್ ಅವಾಯ್ಡ್ ಮಾಡಿರಿ ಒಂದು ಜಾಸ್ತಿ. ಸ್ಟೆಪ್ 8 ದಿಸ್ ಸೀಕ್ರೆಟ್ ಟಿಪ್ ನೋಬಡಿ ಟೋಲ್ಡ್ ಯು ಆಲ್ ಇನ್ ದ ಇಂಟರ್ನೆಟ್. ಪರ್ಸ್ನಲಿ ನಾ ಮಾಡ್ಕೊಂಡಿದ್ದೆ ಟು ಅವಾಯ್ಡ್ ಪಿಂಪಲ್ಸ್ ಅವಾಯ್ಡ್ ಮಾಡ್ಲಿಕ್ಕೆ. ಈಗ ನೋಡಿ ನೀವು ಇಷ್ಟೆಲ್ಲ ಫಾಲೋ ಮಾಡಿದ್ರಿ, ಫೇಸ್ ವಾಶ್ ಮಾಡ್ಕೋತೀರಿ, ಮತ್ತು ಪಿಂಪಲ್ ಆದ್ರೆ ಅಲೋವೆರಾ ಜೆಲ್, ಇಷ್ಟೆಲ್ಲ ಸ್ಟೆಪ್ಸ್ ಏನು ಫಾಲೋ ಮಾಡಿದ್ರಿ ನೋಡ. ಇಷ್ಟೆಲ್ಲ ಮಾಡಿನೂ ಇದೊಂದು ಲಾಸ್ಟ್ ಸ್ಟೆಪ್ ಯಾರೂ ಇದು ಮಾಡೋದೇ ಅಲ್ಲ. ಇದು ಯಾರ್ದು ತಲೆದಾಗ ಬರೋದಿಲ್ಲ, ಇದರಿಂದ ಪಿಂಪಲ್ಸ್ ಆಗ್ತೈತಿ ಅಂಥೇಳಿ ಗೊತ್ತಾಗೋದಿಲ್ಲ ಯಾರಿಗೂ. ಏನು ಗೊತ್ತಾ, ನೀವು ಜಾಸ್ತಿ ಎಲ್ಲಿ ಕುಂದಿರ್ತೀರಿ ಮನೆಯಾಗಿದ್ದಾಗ? ಇಲ್ಲ ಬೆಡ್ ಮೇಲೆ, ಇಲ್ಲ ಸೋಫಾ ಮೇಲೆ. ಜಾಸ್ತಿ ಎಲ್ಲದಕ್ಕಿಂತ ಕೊಡೋದಲ್ಲೇ ಬೆಡ್ ಮೇಲೆ ಜಾಸ್ತಿ. ನೀವು ಅದು ರಾತ್ರಿಯಿಂದ ಬೆಳಿಗ್ಗೆ ಮಟ್ಟ ಮಕ್ಕೊಂಡಿರ್ತೀರಿ. ಲೈಕ್ ಫಾರ್ ಸೋ ಮೆನಿ ಅವರ್ಸ್ ಯು ಗಾಯ್ಸ್ ವಿಲ್ ಬಿ ಸ್ಲೆಪ್ಟ್ ಇನ್ ದ ಬೆಡ್. ಮತ್ತು ನೀವು ಪಿಲ್ಲೋ ಏನು ಯೂಸ್ ಮಾಡ್ತೀರಿ ನೋಡ, ಅದು
ಪಿಲ್ಲೋ ಕವರ್ ಮತ್ತು ಬೆಡ್ ಕವರ್ ಇವು ಚೇಂಜ್ ಮಾಡಬೇಕು. ಮತ್ತು ನೀವೇನು ಹೊಚ್ಕೋತೀರಿ ನೋಡ ಅದನ್ನು ಚೇಂಜ್ ಮಾಡ್ಬೇಕು, ಅದನ್ನು ತೊಳಿಲಿಕ್ಕೆ ಹಾಕ್ಬೇಕು. ಲೈಕ್ ವೀಕ್ಲಿ ಇಲ್ಲ ಫಾರ್ ಸಮ್ ಡೇಸ್ ಕ್ಲೀನ್ ಮಾಡಬೇಕು. ಮತ್ತು ರೂಮ್ ಕ್ಲೀನ್ ಇಟ್ಕೋಬೇಕು. ಡೋರಿನ್ ಲ್ಯಾಚ್ ಮತ್ತು ನಿಮ್ದು ನಾಳ ಚಾಲು ಮಾಡೋದು ಟ್ಯಾಪ್ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಅದ್ರಾಗೂ ಭಾಳಷ್ಟು ಬ್ಯಾಕ್ಟೀರಿಯಾಸ್ ಇರ್ತಾವೆ. ಏನಿಸ್ತೈತಿ ಅದ್ರಾಗ ಏನಿರ್ತೈತಿ ಅದೇನು ಅನಿಸ್ತದೆ ಅಂತೇಳಿ. ಬಟ್ ನೀವು ದಿನ ಅವನ್ನ ಥಿಂಗ್ಸ್ ಮುಟ್ಟಿ ನೀವು ಎಲ್ಲ ಇರ್ತಿರಲ್ಲ, ದಿನ ನೀವು ಅದೇ ಥಿಂಗ್ಸ್ ಮುಟ್ತಿರ್ತಿರಲ್ಲ, ಸೊ ಬ್ಯಾಕ್ಟೀರಿಯಾ ಹೆಂಗಾದ್ರೂ ಟ್ರಾನ್ಸ್ಫರ್ ಆಗ್ತೈತಿ. ನೀವು ಅದನ್ನ ಮುಟ್ಟಿ ಮತ್ತು ಪಿಲ್ಲೋ ಮುಟ್ಟಿ ಅದ್ರ ಮೇಲೆ ಮತ್ತು ಮಕ್ಕೊಂಡ್ರೆ ಹಾಕ್ಬಿಟ್ಟಿರ್ತೈತೆ ಪಿಂಪಲ್ಸ್. ಹಂಗೆ ಬ್ಯಾಕ್ಟೀರಿಯಾ ಟ್ರಾನ್ಸ್ಫರ್ ಆಗ್ತಾ. ಸೊ ಅದ್ರ ಸಂಬಂಧ ನಿಮ್ಮ ರೂಮ್ ಮತ್ತು ಬಾತ್ರೂಮ್ ಎಲ್ಲ ಕ್ಲೀನ್ ಇಟ್ಕೋರಿ. ಟ್ಯಾಪ್ ಇಲ್ಲ ಇವನ್ ಚಿಲ್ಕ ಹಾಕೋದು ಲ್ಯಾಚ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೋರಿ. ಅವನ್ನೆಲ್ಲ ನಾವು ಕಾಲ್ ಮೇಲೆ ಇಟ್ಟಿರ್ತೇವೆ ಬೆಡ್ ಮೇಲೆ. ಸೊ ನೀವು ಕಾಲಿನ ಬೆಡ್ ಮೇಲೆ ಇಡೋಕಿನ ಮುಂಚೆ ನಿಮ್ದು ಕಾಲು ಕ್ಲೀನ್ ಮಾಡ್ಕೊಂಡಿಡ್ರಿ. ಅಲ್ಲಿಂದು ಧೂಳೆಲ್ಲ ನಿಮ್ದು ಬೆಡ್ಶೀಟ್ ಮೇಲೆ ಬರ್ತೈತಿ ಮತ್ತು ನೀವು ಅಲ್ಲೇ ಮಕ್ಕೋತೀರಿ. ದ್ಯಾಟ್ ಸೌಂಡ್ಸ್ ರಿಯಲಿ ವರ್ಸ್. ಬೆಡ್ಶೀಟ್ ನೀವು ಎವ್ರಿ 3 ಇಲ್ಲ 4 ಡೇಸಿಗೆ ಚೇಂಜ್ ಮಾಡಬೇಕು. ಇಲ್ಲ ವಾರಕ್ಕೆ ಒಂದ್ಸತಿ ಆದರೂ ನಿಮ್ಮ ಬೆಡ್ಶೀಟ್ ಚೇಂಜ್ ಮಾಡಬೇಕು. ನಿಮ್ದು ಪಿಲ್ಲೋ ಕವರು ಇವನ್ ನೀವು 2 ದಿವಸಕ್ಕೊಮ್ಮೆ ಚೇಂಜ್ ಮಾಡಿದ್ರೆ ಚಲೋ. ಇನ್ನು ಯಾರಿಗೆ ಚೇಂಜ್ ಮಾಡೋಕೆ ಆಗೋದಿಲ್ಲ, ಯಾರಿಗೆ ಬೆಡ್ಶೀಟ್ ಕವರ್ ಚೇಂಜ್ ಮಾಡೋಕೆ ಆಗೋದಿಲ್ಲ, ಅಷ್ಟು ವಾಶ್ ಮಾಡಿ ಹಾಕಕ್ಕೆ ಟೈಮ್ ಇಲ್ಲ, ಹಂಗಿದ್ದವ್ರಿ ಏನು ಗೊತ್ತಾ ಏನು ಮಾಡ್ರಿ ಗೊತ್ತಾ, ಎಲ್ಲರ ಮನೆದಾಗ ಟ್ಯಾವೆಲ್ಸ್ ಇರ್ತಾವೆ. ಲೈಕ್ 2-3 ಆದರೂ ಟ್ಯಾವೆಲ್ಸ್ ಇರ್ತಾವೆ ಅವ್ರದ್ದು. ಒಂದು ಟ್ಯಾವೆಲ್ ನೀವು ವಾಶ್ ಮಾಡ್ರಿ. ಲೈಕ್ ಫುಲ್ ವಾಶ್ ಫ್ರೆಶ್ ಕ್ಲೀನ್ ಇದ್ದಿದ್ದು ಟ್ಯಾವೆಲ್ ನೀವು ಮಲ್ಕೊಳ್ಬೇಕಾದ್ರೆ ಬೆಡ್ಶೀಟ್ ಅಂತೂ ದಿನ ತೊಳಿಲಿಕ್ಕೆ ಹಾಕೊಳಕ್ ಆಗುದಿಲ್ಲ. ಟ್ಯಾವೆಲ್ ನಿಮ್ದು ಪಿಲ್ಲೋ ಮೇಲೆ ಹಾಕೊಂಡು ಮಲ್ಕೊಂಡ್ರೆ ನಿಮ್ದು ಫೇಸ್ ಬ್ಯಾಕ್ಟೀರಿಯಾ ಅವೇ ಇರ್ತೈತಿ. ಯಾಕಂದ್ರೆ ಟ್ಯಾವೆಲ್ ವಾಶ್ ಇರ್ತೈತಿ, ಕ್ಲೀನ್ ಇರ್ತೈತಿ. ಸೊ ಯು ಗೈಸ್ ಕ್ಯಾನ್ ಅವಾಯ್ಡ್ ಪಿಂಪಲ್ ಫ್ರಮ್ ದ ಬ್ಯಾಕ್ಟೀರಿಯಾಸ್, ಡೆಡ್ ಸ್ಕಿನ್ ಅಂಡ್ ಎವ್ರಿಥಿಂಗ್. ಟ್ಯಾವೆಲ್ ಮತ್ತು ಮಡಿಚಿ ಬೆಳಗ್ಗೆ ಕ್ಲೀನ್ ಇದ್ದಿದ್ದು ಪ್ಲೇಸ್ದಾಗ ಇಡಬೇಕು. ಇಲ್ಲ 2 ದಿನಕ್ಕೆ ಒಂದ್ಸತಿ ಇಲ್ಲ 3 ದಿನಕ್ಕೆ ಒಂದ್ಸತಿ ನೀವು ತೊಳಿಲೇಬೇಕಾದ್ರೆ. ಮತ್ತು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಯಾಕಂದ್ರೆ ನೀವು ದಿನ ಸ್ಕಿನ್ ಮೇಲೆ ಡೆಡ್ ಸ್ಕಿನ್ಸ್ ಇಲ್ಲ, ಸ್ಕೆಲ್ ಮೇಲೆ ಇದ್ದ ಡೆಡ್ ಸ್ಕಿನ್ಸ್ ಆಯಿಲ್ ಎಲ್ಲ ರಿಲೀಸ್ ಆಗ್ತಿರ್ತೈತೆ ಬಾಡಿ ಅಂದ್ರೆ. ಸೊ ಅದು ಅಲ್ಲಿ ಕಲೆಕ್ಟ್ ಆಗಿ ಭಾಳಷ್ಟು ಬ್ಯಾಕ್ಟೀರಿಯಾಸ್ ಆಗಿ ಪಿಂಪಲ್ಸ್ ಹಿಂಗೆ ಆಗ್ತಾವೆ. ಅದ್ರ ಸಂಬಂಧ ವಾಶ್ ಮಾಡ್ಕೋತಿರ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಟ್ಯಾವೆಲ್ ತೊಳಿಲಿಕ್ಕೆ ಆಗೋದಿಲ್ಲ 2-3 ದಿನಕ್ಕೆ ಒಂದ್ಸತಿ. ನೋಡ ಈಗ ಬೆಡ್ಶೀಟ್ ದೊಡ್ಡದು ದಿನ 2-3 ದಿನಕ್ಕೆ ತೊಳಿಕ್ಕಿಂತ ಟ್ಯಾವೆಲ್ 2-3 ದಿನಕ್ಕೆ ತೊಳಿದು ಭಾಳ ಈಸಿ ಆಗಿದೆ. ಯಾಕಂದ್ರೆ ಸಣ್ಣದು ಇರ್ತೈತೆ ಅದು ಟ್ಯಾವೆಲ್. ಮತ್ತು ನಿಮ್ಗೆ ಟ್ಯಾವೆಲ್ ತೊಳಕ್ಕೆ ಟೈಮ್ ಇಲ್ಲ, ಇಫ್ ಹಂಗಿತ್ತಂದ್ರೆ ಏನು ಆಗಲಿಲ್ಲ ಅಂದ್ರೆ ಏನು ಮಾಡ್ರಿ ಗೊತ್ತು, ಎಲ್ಲರೂ ದಿನ ನೈಟ್ ಡ್ರೆಸ್ ಆಗಲಿ ತೊಳಿಲಿಕ್ಕೆ ಹಾಕ್ತೀರಿ ನೀವು ಮನಿದಾಗಲ್ಲ. ನಂದು ಡೈಲಿ ಟಿ ಶರ್ಟ್ ಇರ್ತಾವೆ ನೋಡಿ, ಕಾಟನ್ ಶರ್ಟ್ ಯೂಸ್ ಮಾಡ್ತಾನೆ ಡೈಲಿ ಯೂಸ್ ಮಾಡಕ್ಕೆ. ಅವನೇನು ಮಾಡ್ತಾನೆ, ನಾನು ತೊಳಿಲಿಕ್ಕೆ ಹಾಕಿರ್ತಾನೆ ವಾಷಿಂಗ್ ಮಿಷಿನಾಗ. ಲಾಂಡ್ರಿಯಿಂದ ನಾವು ವಾಪಸ್ ಏನು ತೊಗೊಂಡು ಬರ್ತೇನೆ ನೋಡ, ಕಾಟನ್ ಇರ್ಬೇಕು. ನಾವು ಏನು ಶರ್ಟ್ ಹಾಕೊಂಡಿರ್ತೇನೋ ನಾವು ಅದು ಕಾಟನ್ ಇದು ಶರ್ಟ್ ಪ್ಲೇನ್ ಇರ್ಬೇಕು, ಸ್ವಲ್ಪ ಆ ಟೈಪ್ ಮಟೀರಿಯಲ್ ಸಾಫ್ಟ್ ಮಟೀರಿಯಲ್ ಇರಬೇಕಲ್ಲ. ನಮ್ಗೇನೋ ಟ್ಯಾವೆಲ್ ತೊಳಕ್ಕೆ ಆಗಿದ್ದಿಲ್ಲ ಅಂದ್ರೆ ಅದನ್ನ ಟಿ ಶರ್ಟ್ ಹಿಂಗೆ ಉಲ್ಟಾ ಮಾಡಿ ಒಂದು ಬೆಡ್ ಮೇಲೆ ಪಿಲ್ಲೋ ಮೇಲೆ ಹಾಕೋರಿ. ಯಾಕಂದ್ರೆ ದಿನ ಎಲ್ಲರೂ ತೊಳಕ್ ಹಾಕ್ತಾರ ಕ್ಲೋತ್ಸ್ ಎಲ್ಲ, ಟಿ ಶರ್ಟ್ ದಿನ ಯೂಸ್ ಮಾಡೋದಂಗಿ. ಸೊ ಅದು ರಾತ್ರಿ ಒಂದಷ್ಟಿಗೆ ಅದು ಟಿ ಶರ್ಟ್ ಒಣಗಿರ್ತೈತಿ, ಅದನ್ನ ತಗೊಂಡು ನೀವು ಶರ್ಟ್ ಮೇಲೆ ಹಾಕೊಂಡು ಅದನ್ನ ಮತ್ತೆ ವಾಪಸ್ ನೀವು ವೇರ್ ಮಾಡ್ಕೋಬೋದು. ಅವತ್ತು ಮಾರ್ನಿಂಗ್ ವೇರ್ ಮಾಡಿ ಮತ್ತು ನೀವು ಯಾವ್ದು ತೊಳಿಲಿಕ್ಕೆ ಹಾಕಿರ್ತೀವಿ ನೋಡಿ, ಮತ್ತು ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು. ಯಾವ್ದು ವಾಶ್ ಮಾಡಿದ ಟಿ ಶರ್ಟ್ ಇರ್ತೈತೆ ನೋಡಿ, ನಿಮ್ಮ ಪಿಲ್ಲೋ ಮೇಲೆ ಹಾಕೋರಿ, ಮಲ್ಕೋರಿ. ಹಂಗಂದ್ರೆ ನಿಮ್ದು ಪಿಂಪಲ್ಸ್ ಅವಾಯ್ಡ್ ಆಗ್ತೈತಿ ಬ್ಯಾಕ್ಟೀರಿಯಾಯಿಂದ ಎಲ್ಲ. ಮತ್ತು ಮಲ್ಕೊಳಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋರಿ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಅವಾಯ್ಡ್ ಪಿಂಪಲ್ಸ್. ನಾನು ಮೊನ್ನೆ ಲೈಕ್ ಒಂದಿನ ರಾತ್ರಿ ಚಳಿ ಇತ್ತು ಭಾಳ, ನಾನು ಇಲ್ಲ ತಗೋ ಅಷ್ಟೇನು ಆಯಿಲಿನೆಸ್ ಅನ್ಸಿದ್ದೆ ಫೇಸ್ದಾಗ. ನಾನು ಫೇಸ್ ವಾಶ್ ಮಾಡ್ಕೊಂಡೆ ಮಕ್ಕಳು ನಂಗೆ ಇಲ್ಲಿ ಸಣ್ಣ ಗುಳಿ ಆಗಿಬಿಟ್ಟಿದ್ದು. ಮತ್ತು ಬೆಳಗ್ಗೆ ನಾನು ನಿನ್ನೆ ಮತ್ತೆ ಫೇಸ್ ವಾಶ್ ಮಾಡ್ಕೊಂಡೆ, ಮತ್ತು ರೆಡಿ ಯೂಸ್ ಆಯ್ತು. ನಾನು ಅಲೋವೆರಾ ಜೆಲ್ ಯೂಸ್ ಮಾಡಿದೆ. ಅದ್ರ ಸಂಬಂಧ ನೀವು ಎಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಎಲ್ಲ ಮಾಡಿದ್ರು ಮತ್ತು ಲಾಸ್ಟಿಗೆ ಫೇಸ್ ಮುಟ್ಕೊಳ್ಳೋದು ಜಾಸ್ತಿ, ಮತ್ತು ಬೆಡ್ ಕವರ್ ಚೇಂಜ್ ಮಾಡೋಂಗಿಲ್ಲ, ಪಿಲ್ಲೋ ಕವರ್ ಫುಲ್ ಕ್ಲೀನ್ ಇರಬೇಕು. ಸೀರಿಯಸ್ಲಿ ದಿನ ಎಷ್ಟು ಬ್ಯಾಕ್ಟೀರಿಯಾಸ್ ಇರ್ತಾವೆ ಗೊತ್ತು ಪಿಲ್ಲೋಸ್ ಮೇಲೆ, ಭಾಳ ಕೆಟ್ಟ ಬ್ಯಾಕ್ಟೀರಿಯಾಸ್ ಇರ್ತಾವೆ. ಬೆಡ್ ಕವರ್ ಮೇಲೆ ಬೆಡ್ಶೀಟ್ ಮೇಲೆ ನೀವೇನು ಹೊಚ್ಕೋತೀರಿ ನೋಡೋದಲ್ಲ. ಸೊ ಅವ್ನು ವಾಶ್ ಮಾಡ್ಕೋತೀರಿ, ಯಾಕಂದ್ರೆ ನೀವು ದಿನ ಮಲ್ಕೊಳ್ಳೋ ಜಾಗ ಅದ್ರ ಸಂಬಂಧ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಮಾಡ್ಬೇಕಂತೇಳಿ. ನಂದು ಹೊಸ ರ್ಯಾಪ್ ಸಾಂಗ್ ಅಪ್ಲೋಡ್ ಆಗಿದೆ. ಸೊ ಈ ಚಾನಲ್ದಲ್ಲಿ ಹೋಗಿ ಚೆಕ್ಔಟ್ ಮಾಡಿರಿ. ಆ್ಯಂಡ್ ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಆ ಚಾನಲ್ದಲ್ಲಿ ನಾನು ರ್ಯಾಪ್ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ನಾನು. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ನಮಸ್ತೆ.